ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಜಟಾಪಟಿ ಈಗ ಸಿಲಿಕಾನ್ ಸಿಟಿಯ ಹೃದಯ ಭಾಗಕ್ಕೆ ತಲುಪಿದೆ. ಬಿಡದಿ ಹೈಟೆಕ್ ಟೌನ್ಶಿಪ್ ವಿರೋಧಿಸಿ ಅನ್ನದಾತರು ನಡೆಸುತ್ತಿರುವ ಹೋರಾಟಕ್ಕೆ ಈಗ ಕಮಲ ಪಡೆ ದನಿಗೂಡಿಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಬೃಹತ್ ರಣಕಹಳೆ ಮೊಳಗಿಸಿದ್ದು ನೇರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಭೂ ಮಾಫಿಯಾದ ಗಂಭೀರ ಆರೋಪ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಕೇಸರಿ ನಿಗಿ ಕೆಂಡ. ಡಿಕೆ ರಿಯಲ್ ಎಸ್ಟೇಟ್ ಖಾತೆ ಸಚಿವ ಬಿವೈಎಸ್ ಕಿಡಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ ರೈತರ ಮೇಲೆ ಕೇಸ್ ಹಾಕುವ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಕಾಂಗ್ರೆಸ್ ಸರ್ಕಾರಕ್ಕೆ. ಬಿಡದಿ ಟೌನ್ಶಿಪ್ ವಿಚಾರ ದಿನದಿಂದ ದಿನಕ್ಕೆ ತೀವ್ರಗೊಳ್ತಿದೆ. ಕೆಲ ರೈತರು ಜಮೀನು ಕೊಡ್ತೀವಿ ಅಂದ್ರೆ ಇನ್ನು ಕೆಲವರು ನಾವು ಕೊಡಲ್ಲ ಅಂತಿದ್ದಾರೆ. ಇದರ ನಡುವೆ ದಳಪತಿಗಳು ರೈತರ ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಇದಾಗ್ತಿದ್ದಂತೆ ನಾವೇನು ಸುಮ್ಮನೆ ಕೂತಿಲ್ಲ ಅಂತ ಬಿಜೆಪಿ ನಾಯಕರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಅದರಂತೆ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಟೌನ್ಶಿಪ್ ವಿರುದ್ಧ ಗುಡುಗಿದ್ರು. ಬಿಡದಿ ಟೌನ್ಶಿಪ್ ಹೋರಾಟದ ಕೆಚ್ಚು ಬೆಂಗಳೂರಿಗೂ ವ್ಯಾಪಿಸಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರೈತರ ವಿರುದ್ಧ ದಬ್ಬಾಳಿಕೆ ನಡೆಸುತ್ತಿದ್ದು, ಮಧ್ಯರಾತ್ರಿ ಗೂಂಡಾಗಳನ್ನ ಕಳಿಸಿ ಕೃಷಿ ಜಮೀನುಗಳನ್ನ ಕಸಿದುಕೊಳ್ಳಲು ಮುಂದಾಗಿದೆ ಎಂದು ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಲವಂತವಾಗಿ ಬಿಡದಿನಲ್ಲಿ ಒತ್ತಾಯ ಪೂರ್ವಕವಾಗಿ ಫಲವತ್ತಾಗಿರ್ತಕ್ಕಂಥ ರೈತರ ಜಮೀನನ್ನ ಕಸಿದುಕೊಂಡು ಗುಂಡಾಗರ್ದಿಯನ್ನ ಮಾಡಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ತಮ್ಮ ಚಪಲವನ್ನ ತೀರ್ಸ್ಕೊಳ್ಳೋದಕ್ಕೆ ಬಿಡದಿನಲ್ಲಿ ಏನೋ ಸ್ಯಾಟಲೈಟ್ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ರೈತರ ಜಮೀನನ್ನ ಕಸಿದುಕೊಂಡು ಉಪನಗರವನ್ನ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಇನ್ನು ಶೋಭಾ ಕರಂದ್ಲಾಜೆ ಮಾತನಾಡಿ ಡಿಕೆ ಸರ್ಕಾರವನ್ನ ಲ್ಯಾಂಡ್ ಮಾಫಿಯಾ ಸರ್ಕಾರ ಎಂದ್ರು. ರೈತರ ಬದುಕಿನ ಸಮಾಧಿ ಮೇಲೆ ರಾಜಕಾರಣ ಮತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡಲು ಹೊರಟಿರುವ ಕಾಂಗ್ರೆಸ್ ಹೈಕಮಾಂಡ್ಗೆ ಇಡೀ ಬೆಂಗಳೂರನ್ನ ಕಸಿಯುವ ದುರಾಸೆ ಬಂದಿದೆ ಎಂದು ಕಿಡಿಕಾರಿದ್ರು. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಅಲ್ಲಿರುವಂತಹ ಹಲವಾರು ಜನ ಪ್ರಭಾವಿ ಮುಖಂಡರುಗಳಿಗೆ, ಕೆಲವಷ್ಟು ಅಧಿಕಾರಿಗಳಿಗೆ ಈ ಟೌನ್ಶಿಪ್ ಬೇಕು, ಅಲ್ಲಿಯ ರೈತರಿಗೆ ಬೇಡ. ರೈತರು 438 ದಿನ ಹೋರಾಟ ಮಾಡಿದ್ರು ಕೂಡ ಅದಕ್ಕಾಗಿ ನೀವು ಕೇಳ್ತಾ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಬಿಎಸ್ವೈ ಡೆಡ್ಲೈನ್. ಬಿಡದಿ ಟು ಬೆಂಗಳೂರು ಚಲೋಗೆ ನಿರ್ಧಾರ. ಇನ್ನು ಪ್ರತಿಭಟನೆಗೆ ಇಂದು ಮಾಜಿ ಸಿಎಂ ಬಿಎಸ್ವೈ ಕೂಡ ಸಾಥ್ ನೀಡಿ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ರು. ಕಾಂಗ್ರೆಸ್ಗೆ ಅಜೀರ್ಣ ಆಗುವಷ್ಟು ಬಹುಮತ ಇದೆ ಎಂಬ ಅಹಂನಲ್ಲಿ ರೈತರಿಗೆ ದ್ರೋಹ ಮಾಡ್ತಿದೆ. ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡಲು ರೈತರನ್ನ ಒಕ್ಕಲೆಬ್ಬಿಸುತ್ತಿರುವ ಸಿಎಂಗೆ ಬಿಡದಿಯಲ್ಲೇ ಟೌನ್ಶಿಪ್ ಮಾಡಲು ಯಾಕೆ ಇಷ್ಟೊಂದು ಹಪಾಹಪಿ? ರೈತರ ಮೇಲಿನ ಕೇಸ್ ತೆಗೆಯಲು 24 ಗಂಟೆಗಳ ಕಾಲ ಡೆಡ್ ಲೈನ್ ನೀಡಿದ್ದಾರೆ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗೆ, ನೀವು ಟೌನ್ಶಿಪ್ ಮಾಡೋದಾದ್ರೆ ಬಿಡದಿನೇ ಬೇಕಾ? ಎಲ್ಲರೂ ಸಹ ವಿರೋಧ ಮಾಡ್ತಾ ಇದ್ದಾರೆ. ಕೆಲವರು ಒಪ್ಪಿಗೆ ಕೊಟ್ಟಿದ್ದಾರೆ, ನಾನು ಅಲ್ಲೇ ಮಾಡೋದು ಅಂತೇಳಿ ಏನು ದರ್ಪವನ್ನ ತೋರಿಸ್ತಾ ಇದ್ದೀರಾ. ಅಧಿಕಾರ ಮದದಿಂದ ನೀವೇನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತ ಭಾವನೆಯಿಂದ ನೀವು ತೊಡಗಿದ್ದೀರಾ. ಕೊನೆ ಮಾಡೋದಕ್ಕೆ ಈ ಸಭೆಯಲ್ಲಿ ಪ್ರಾರಂಭ ಆಗಿದೆ. ನಾನು ಹೇಳ್ತೇನೆ ಶಿವಕುಮಾರ್ ಅವರಿಗೆ, ನಿಜಕ್ಕೂ ನಿಮ್ಮ ರಾಜ್ಯದ ಜನರಿಗೆ ಕಳಕಳಿ ಇದ್ರೆ ಈ ಬಿಡದಿನಲ್ಲಿ ಟೌನ್ಶಿಪ್ ಮಾಡುವಂತಕ್ಕೆ ಹೊರಟಿದ್ದೀರಾ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಬೃಹತ್ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ತಕ್ಷಣ ಯೋಜನೆ ಕೈ ಬಿಡದಿದ್ರೆ ಬಿಡದಿ ಟು ಬೆಂಗಳೂರು ಪಾದಯಾತ್ರೆಯನ್ನ ಮಾಡಲು ಕೂಡ ನಿರ್ಧರಿಸಿದ್ದಾರೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.